ಹೀಗೆ ಈ ಕಪ್ಪು ಟ್ರ್ಯಾಕ್ ಮೇಲೆ ಓಡಾಡ್ತಾ ಇರೋ ಈ ಯಂತ್ರ ಫೈರ್ ಫೈಟರ್ ಆಟೋನಮಸ್ ರೋಬೋಟ್. ಈ ರೋಬೋಟ್ ನಿರ್ಮಾಣದ ಉದ್ದೇಶ ಬೆಂಕಿಯಿಂದಾಗುವ ಅನಾಹುತವನ್ನ ತಪ್ಪಿಸುವುದು. ಇದು ಮನೆಯ ಸುತ್ತ ಎಳೆದ ಕಪ್ಪು ಕೆರೆಗಳ ಮೇಲೆ ತಿರುಗುತ್ತಿರುತ್ತೆ. ಅನಿರೀಕ್ಷಿತವಾಗಿ ಮನೆಗೆ ಬೆಂಕಿ ತಗುಲಿದರೆ ಸದ್ದು ಮಾಡುತ್ತಾ ಸ್ಥಳಕ್ಕೆ ಹೋಗಿ ನಿಂತು ನೀರು, ಕಾರ್ಬನ್ ಡೈಆಕ್ಸೈಡ್ಗಳನ್ನ ಸ್ಪ್ರೇ ಮಾಡುತ್ತೆ. ಇನ್ನು ಈ ದೊಡ್ಡ ಗಾಲಿಯ ಯಂತ್ರ, ಇದಕ್ಕೆ ಒಮ್ಮೆ ರೂಟ್ ಹೇಳಿದ್ರೆ ಸಾಕು, ತಂತಾನೆ ಎಲ್ಲಾ ಅಡೆತಡೆಗಳನ್ನ ಹತ್ತಿ ಇಳಿದು ಮುಂದೆ ಸಾಗುತ್ತೆ. ಗಡಿ ಭಾಗಗಳಲ್ಲಿ ರಕ್ಷಣೆಗೆ ಯೋಧರನ್ನ ನಿಲ್ಲಿಸುವ ಬದಲು ಯಂತ್ರಗಳನ್ನ ನಿಯೋಜಿಸಿದರೆ ಇವು ಕ್ಯಾಮೆರಾಗಳ ಮೂಲಕ ಮಾಹಿತಿಯನ್ನ ಕಂಟ್ರೋಲ್ ರೂಮ್ಗೆ ಒದಗಿಸುವ ಸಾಮರ್ಥ್ಯ ಹೊಂದಿವೆ. ನಾವೇನ್ ಮಾಡಿದ್ರೆ ಇಂಟರ್ ಒಂದಿಷ್ಟು ಸೆಟ್ ಆಫ್ ಬಾಟ್ಗಳನ್ನ ನಾವು ಮಾನಿಟರ್ ಮಾಡ್ತಾ ಇರ್ತಾರೆ. ಸೊ ಅದು ಯಾವ ತರ ಅದೆಲ್ಲ ಎಲ್ಲ ಇಂಟರ್ಕನೆಕ್ಟ್ ಆಗಿ RF ಲಿಂಕ್ ಅಂತಾರೆ. ಅಂದ್ರೆ ಎಲ್ಲ ಒಂದೊಂದೊಂದು ಇಂಟರ್ಕನೆಕ್ಟ್ ಆಗುತ್ತೆ. ಸೊ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡ್ತಾ ಇರ್ಬೋದು ಒಂದರಿಂದ ಒಂದು. ಸೊ ಅದಿದ್ದು ನಾನು ಇದು ಮಾಡ್ತಾ ಇರ್ತಕ್ಕಂಥ ಪ್ರದೇಶ ಇಷ್ಟು ಅಂತ ಬೇರೆ ಬಾಟ್ಲಿಗೆ ಇನ್ಫಾರ್ಮೇಶನ್ ಕಾಯ್ತಾರೆ. ಹೀಗೆ ನೀರಿನಲ್ಲಿ ನೀರಿನಂತೆ ಈಜಾಡೋ ಈ ರೋಬೋಟಿಕ್ ಸಬ್ಮರೈನ್ ಕೂಡ ರೇಡಿಯೋ ತರಂಗಗಳ ಮಾಹಿತಿಯನ್ನ ನೀರಿನೊಳಗಿಂದಲೇ ತಿಳಿಸುತ್ತೆ. ನೀರಿನೊಳಗಿದ್ದು ನೀರಿನೊಳಗಿರುವ ವಸ್ತುಗಳ ಮಾಹಿತಿಯನ್ನ ಮದರ್ ಶಿಪ್ಗೆ ರವಾನಿಸುವುದು ಇದರ ಕೆಲಸ. ಹೀಗೆ ಈ ಎಲ್ಲ ರೋಬೋಟ್ಗಳನ್ನ ಸಾಧನೆ ಮಾಡಿರುವವರು ವಿದ್ಯಾರ್ಥಿಗಳು. ರೋಬೋಟ್ ತಯಾರಿಕೆಯಲ್ಲಿ ಭಾರತ ಇನ್ನೂ ಹಿಂದುಳಿದಿದ್ದು ವಿದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತೆ. ಅಂಥದ್ರಲ್ಲಿ ವಿದ್ಯಾರ್ಥಿಗಳಲ್ಲಿ ಈ ವೈಜ್ಞಾನಿಕ ಕಲೆಯ ಬಗ್ಗೆ ಜಾಗೃತಿ ಮೂಡಿಸುವ ಪ್ರಯತ್ನದಲ್ಲಿ ತೊಡಗಿರುವವರು ಡಾಕ್ಟರ್ ವೆಂಕಟೇಶ್. ಈ ಪ್ರಪಂಚದಲ್ಲಿ ಏನು ನಡೀತಾ ಇದೆ ರಿಸರ್ಚ್ ಎಲ್ಲ ಇಂಡಸ್ಟ್ರಿಯಲ್ ಹೌಸಸ್ಸಿಂದ ಸ್ಟೂಡೆಂಟ್ಸ್ ರಿಸರ್ಚ್ ಅಂತ ಬಂದಿದೆ. ಅಂದರೆ ಸ್ಟೂಡೆಂಟ್ಸ್ ಅಂಡರ್ ಗ್ರಾಜುಯೇಟ್ ಲೆವೆಲ್ ಆಗಲಿ, ಹೈಸ್ಕೂಲ್ ಲೆವೆಲ್ ಆಗಲಿ, ಕಾಲೇಜ್ ಲೆವೆಲ್ ಆಗಲಿ, ಅವರು ಒಂದು ಹೊಸ ರೀತಿಯಲ್ಲಿ ಹೊಸ ಇನ್ನೋವೇಷನ್ಸ್ ಮಾಡ್ತಾರೆ. ಆ ಇನ್ನೋವೇಟಿವ್ ಪ್ರಾಜೆಕ್ಟ್ ಲೆವೆಲ್ ಇವಾಗ ಪ್ರಾಡಕ್ಟ್ ಆಗ್ತಾರೆ. ಅನ್ಫಾರ್ಚುನೇಟ್ಲಿ ನಮ್ಮ ಇಂಡಿಯಾನಲ್ಲಿ ಆಸಕ್ತಿದೆ. ವೆಂಕಟೇಶ್ ಈ ರೋಬೋಟ್ ತಂತ್ರಜ್ಞಾನದಲ್ಲಿ ಮಹಿಳೆಯರಿಗೂ ಆಸಕ್ತಿ ಮೂಡಿಸುವ ಪ್ರಯತ್ನ ನಡೆಸಿದ್ದಾರೆ. ಒಟ್ಟಿನಲ್ಲಿ ಪುಟ್ಟ ಮಕ್ಕಳು ಕೂಡ ತಮ್ಮ ಬಿಡುವಿನ ವೇಳೆಯನ್ನ ರೋಬೋಟ್ ತಯಾರಿಸುವ ಮೂಲಕ ಕಲಿತಾ ಇರೋದು ಇಂದಿನ ಪೀಳಿಗೆಯಲ್ಲಿ ಬದಲಾಗುತ್ತಿರುವ ಅಭಿರುಚಿಯನ್ನ ಬಿಂಬಿಸುತ್ತೆ. ರೋಬೋಟ್ ಅಂದ ತಕ್ಷಣ ಇದರ ಕಾರ್ಯವೈಖರಿಯ ಬಗ್ಗೆ ಎಲ್ಲರಿಗೂ ವಿಶೇಷ ಆಸಕ್ತಿ ಹುಟ್ಟುತ್ತೆ. ದೊಡ್ಡ ದೊಡ್ಡ ಇಂಜಿನಿಯರ್ಗಳು ಮಾತ್ರ ಇದನ್ನ ಮಾಡೋಕ್ ಸಾಧ್ಯ ಅಂತ ಹಲವರು ತಿಳ್ಕೊಂಡಿರ್ತಾರೆ. ಆದ್ರೆ ಈಗ ಚಿಕ್ಕ ಮಕ್ಕಳು ಕೂಡ ಈ ರೋಬೋಟ್ ತಯಾರಿಕೆಯಲ್ಲಿ ತಮ್ಮನ್ನ ತೊಡಗಿಸಿಕೊಳ್ತಾ ಇರೋದು ವಿಶೇಷ. ಕ್ಯಾಮರಾಮನ್ ಮಲ್ಲೇಶ್ ಜೊತೆ ಮಾಲತಿ, TV9 ಬೆಂಗಳೂರು.